ಮುಕ್ತಿಹಳ್ಳಿಯಿಂದ ಮೂಡಿಗೆರೆ ಹ್ಯಾಂಡ್ ಪೋಸ್ಟ್ ಅವರಿಗೆ ಆದಷ್ಟು ಬೇಗ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿ ಮಾಡಲಾಗುತ್ತದೆ ಎಂದು ಸಂಸದರಾದ ಕೋಟ ಶ್ರೀನಿವಾಸ್ ಪೂಜಾರಿಯವರು ಹೇಳಿದರು. ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ, ಕಾಮಗಾರಿ ವಿಳಂಬವಾಗಿರುವುದು ನಿಜ. ಕಾಮಗಾರಿ ವಿಳಂಬವಾಗಲು ಜಿಲ್ಲಾಡಳಿತದ ಬೇಜವಾಬ್ದಾರಿ ಕಾರಣ ಎಂದು ಜಿಲ್ಲಾಡಳಿತದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಶೀಘ್ರದಲ್ಲಿ 3D ನಕ್ಷೆ ದೆಹಲಿಗೆ ಕಳುಹಿಸಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಆದಷ್ಟು ಬೇಗ ಮಾಡಲಾಗುವುದು, ಅದು ನನ್ನ ಜವಾಬ್ದಾರಿ ಎಂದು ಹೇಳಿದರು. ಇದರದ್ದು ಕಾಮಗಾರಿ ವಿಳಂಬ ಆದದ್ದು ಹೌದು. ಯಾಕಂದ್ರೆ ಭೂಸ್ವಾಧೀನವನ್ನು ಜಿಲ್ಲಾಡಳಿತ ಮಾಡಿಕೊಡ್ಬೇಕು. ನಾನು ಸುಮಾರು 15 ಸಾರಿ ಅಂದಾಜು ಒಂದು ಹೆಚ್ಚು ಕಡೆ 15 ಸಾರಿ ಸಭೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೇ ಕರೆದಿದ್ದೆ. ಅದಾಗಿ ಕೂಡ 3D ಮಾಡಿಕೊಡದೆ ಮೊನ್ನೆ ಒತ್ತಾಯ ಮಾಡಿ 3Dಯನ್ನು ಈ ನಿಮ್ಮ ರಾಷ್ಟ್ರೀಯ ಹೆದ್ದಾರಿಯವರ ಮೂಲಕ ಇಲ್ಲಿ 3D ಮಾಡಿಸಿ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಡೆಲ್ಲಿ ಕಳಿಸಿದ್ದು. 8ನೇ ತಾರೀಕು ನಾನು ಅಲ್ಲಿ ಹೋಗ್ತೇನೆ. ಒಂದು ವಾರದಲ್ಲಿ 3D ಅನುಮೋದನೆಗೊಂಡು ವಾಪಸ್ ಬರುತ್ತೆ. ಆದರೆ ಇಲ್ಲಿವರೆಗೂ ಕೂಡ ಭೂಸ್ವಾಧೀನ ಮಾಡುವಂಥದ್ದು, ಅವರಿಗೆ ನೋಟಿಸ್ ಕೊಡುವಂಥ ಪ್ರಕ್ರಿಯೆಗಳು, ಅದಕ್ಕೆ ಬೇಕಾದಂಥ ಎಲ್ಲ ಅನುಕೂಲಗಳನ್ನು ಕೂಡ ನಮ್ಮ ಜಿಲ್ಲಾಡಳಿತ ಮಾಡಿಕೊಡ್ತಾ ಇಲ್ಲ. ನಾನು ಜಿಲ್ಲಾಧಿಕಾರಿ ಮೇಲೆ ವೈಯಕ್ತಿಕ ದೂರುಗಳೇನೂ ಇಲ್ಲ ನಂದು. ಆದರೆ ಇದು ವಿಳಂಬ ಆಗ್ತಾ ಇಷ್ಟು ವಿಳಂಬ ಆಗಿದೆ. ಈಗ 3D ಡೆಲ್ಲಿಗೆ ಹೋಗಿದೆ. ಮೊನ್ನೆ ಎಲ್ಲ ವಾದಗಳಿಗಿಂತ ಮುಂಚೆ ಒಂದು ತಿಂಗಳ ಹಿಂದೆ ಮತ್ತೆ ಮೀಟಿಂಗ್ ಆಗಿದ್ದೆ. ಪ್ರಧಾನಮಂತ್ರಿ ಜಯಣ್ಣ ಅಂತ ಹೇಳಿದ್ರು, ಅವರೇನು ಕೆಲಸ ಮಾಡ್ತಿಲ್ಲ ಅಂತ ಹೇಳಿ ಅಧಿಕಾರಿಗಳು ಕೂಡ ಬೇರೆ ಮಾಡಿದ್ದೇವೆ. ಇಲ್ಲಿಗೆ ಈಗ 3D ಹೋಗಿದೆ. ಅದಾದ ನಂತರ ಮತ್ತೆ ಕೆಲಸವನ್ನು ಮಾಡಿ ಅವರಿಗೆ ಪರಿಹಾರ ಕೊಡುವವರಿಗೆ ನೋಟಿಸ್ ಕೊಡ್ತಾ ಇದ್ದೇವೆ. ನಾನು ರೈತರಿಗೆ ವಿನಂತಿ ಮಾಡ್ತೇನೆ, ದಯವಿಟ್ಟು ನಿಮ್ಮ 3D ಮುಗಿದ ತಕ್ಷಣ ಪರಿಹಾರ ಕೊಡುವಂಥ ಮತ್ತು ಕಾಮಗಾರಿಯನ್ನು ಮುಂದುವರಿಸುವಂಥ ಕೆಲಸ ಮಾಡ್ತೇವೆ. ಈ ಮಧ್ಯದಲ್ಲಿ ಮೂಡಿಗೆರೆ ಬಳಿ ಒಂದಿಷ್ಟು ರೈಲ್ವೆ ರಸ್ತೆ NH ಅಗಲೀಕರಣದ ಸಮಸ್ಯೆ ಬಂತು. ಅದನ್ನು ಕೂಡ ಪರಿಹಾರ ಮಾಡಿ, ಅದೇನು ಮಾಮೂಲಿ ಎಷ್ಟಾಗಲೇ ಇರಬೇಕು ಅಷ್ಟಾಗಲೇ ಮಾಡಬೇಕು.